ಟೆಕ್ನಿಷಿಯನ್ಸ್ಗಳು. ಸೊ ಇದೆಲ್ಲ ಮಾಡಿದ್ದಕ್ಕೆ ಇವತ್ತು ಒಂದು ಔಟ್ಪುಟ್ಟು ಚೆನ್ನಾಗಿ ಬರ್ತಾ ಇದೆ. ಅದ್ರ ಜೊತೆಲಿ ತುಂಬ ಮುಖ್ಯವಾಗಿ ನನಗೆ ಸಪೋರ್ಟ್ ಮಾಡಿದ್ದ ನನ್ನ ಡೈರೆಕ್ಟ್ರು, ನನ್ನ ಫೇವ್ರೆಟ್ ಡೈರೆಕ್ಟ್ರು ಕೋಲಾರ್ ಸೀನು, ಅವ್ರ ಜೊತೆ ನಿಮಗೆ ಮನೆ ಡೈರೆಕ್ಷನ್ದಲ್ಲಿ ಏನೂ ತೊಂದರೆ ಆಗಿಲ್ಲ. ಈಗ 8 ಟೀಸರ್ ನೋಡಿದ್ರಿ. ಈಗ ನೆಕ್ಸ್ಟ್ ಒಂದು ಅನದರ್ ಒಂದು 15-20 ಡೇಸಲ್ಲಿ ಮತ್ತೆ ಒಂದು ಐಟಮ್ ಸಾಂಗ್ ಅಂತ ಇದೆ, ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಅದಾದ ನಂತರ ಸುದೀಪ್ ಅವ್ರ ಕೈಯಲ್ಲಿ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಇದ್ದೀವಿ. ಮೇ ಬಿ ಜುಲೈ ಫಸ್ಟ್ ವೀಕ್. ಆನಂತರ ಜುಲೈ 10th ರಿಲೀಸ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನಿಂಗ್ ಇದೆ. ಬೇರೆ ಏನಾದರೂ ಕೇಳ್ಬೋದಾ ಸರ್? ಹೌದು ಸರ್, ಮೊದಲನೇ ಡೈರೆಕ್ಷನ್ ಸರ್. ಇದರಲ್ಲಿ ಡೈರೆಕ್ಷನ್ನು ಅಂತ ಏನು ಎಲ್ಲೂ ಅನಿಸಿಲ್ಲ ನನಗೆ ಗೊತ್ತಿರೋಂಗೆ. ನಮ್ಮ ಟೀಮ್ಮೇಟ್ಸ್ ಆಗಲಿ, ನಮ್ಮ ಆ್ಯಕ್ಟರ್ಸ್ಗಳಾಗಲಿ ಅಥವಾ ಟೆಕ್ನಿಷಿಯನ್ಸ್ಗಳಾಗಲಿ ಎಲ್ಲ ಒಟ್ಟಿಗೆ ಜೊತೆಲೇ ಇದ್ದು ನಾವು ಆ್ಯಕ್ಟ್ ಮಾಡ್ತಾಯಿದ್ವಿ, ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಆಲ್ಸೋ ಟೆಕ್ನಿಷಿಯನ್ಸ್ ಈ ಥರ ಬರಲಿ ಅಂತ ಹೇಳ್ಕೊಡ್ತಾಯಿದ್ರು. ಪ್ಲಸ್ ನಮ್ಮ ಕೋ ಡೈರೆಕ್ಟ್ರು ಎಲ್ಲ ಒಂದು ಲೊಕೇಶನಿಂದ ಹಿಡಿದು ಪ್ರತಿಯೊಂದು ಎಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ರೆಡಿ ಮಾಡ್ತಿದ್ರು. ಸೊ ಇಲ್ಲಿ ನಾವು ಡೈರೆಕ್ಷನ್ ಮಾಡೋದು ಅಂತ ಅನಿಸಿಲ್ಲ, ಜಸ್ಟ್ ಒಂದು ಸಿನಿಮಾನ ಫನ್ನಾಗಿ ಎಂಜಾಯ್ ಮಾಡೋದು ಅಂತ ಅನಿಸ್ತಾ ಇದೆ ಸರ್. ನಮ್ಮ ಬಾಯ್ಸೆ ಅಂತಲ್ಲ, ಎಲ್ಲ ಬಾಯ್ಸಲ್ಲೂ ಕೆಲವೊಂದು ಇರುತ್ತೆ, ರಿಕ್ವೈರ್ಮೆಂಟ್ಸು, ತೊಂದರೆಗಳಿರುತ್ತೆ. ಅದರಲ್ಲೇ ಕೆಲವೊಂದು ಕಾಂಪ್ರಮೈಸ್ ಆಗ್ತಾರೆ, ಕೆಲವೊಬ್ರು ಕಾಂಪ್ರಮೈಸ್ ಆಗಲ್ಲ. ಅದೆಲ್ಲ ಆದರೆ ಏನಾಗುತ್ತೆ, ಆಗದೆ ಹೋದ್ರೆ ಏನಾಗುತ್ತೆ ಅನ್ನೋದು ಸುಮಾರು ವಿಷಯಗಳಿರುತ್ತೆ. ನಮ್ಮ ಸಿನಿಮಾದಲ್ಲಿ ಒಂದಷ್ಟು ಕಾಂಪ್ರಮೈಸ್ನೆಸ್ ಇದೆ, ಕಾಂಪ್ರಮೈಸ್ ಆಗಿಲ್ಲದೂ ಇದೆ. ಅದೇ ಒಂದು ಸಿನಿಮಾ ಮುಂದೆ ತೊಗೊಳೋದು ಸರ್. ಹಾಗಾದ್ರು ಸಿನಿಮಾದಲ್ಲಿ ಒಂದು ಸಣ್ಣದೊಂದು ತಪ್ಪು ನಡೆಯುತ್ತಂದರೆ, ಒಂದು ಕುಡ್ತಾನೆ ಇರ್ಬೋದು ಅಥವಾ ಬೇರೆ ಏನೋ ಒಂದು ಮಿಸ್ಟೇಕಾಗಿ ಒಂದು ಕೋಪನ ಬುದ್ಧಿಗೆ ಕೊಡುವಂಥದ್ದು, ಆ ಥರ ಇದ್ದಾಗ ನಡೆಯುವಂಥ ಒಂದು ಇನ್ಸಿಡೆಂಟಲ್ಲಿ ಒಂದು ಹಾರರ್ ಎಲಿಮೆಂಟಲ್ಲಿ ಸಿಗಾಕೊಡ್ತಾರೆ. ಅಲ್ಲಿಂದ ಏನಾಗುತ್ತೆ ಅನ್ನೋದೇ ಒಂದು ಸಿನಿಮಾ ಇರುತ್ತೆ ಸರ್. ಅಂಥ ಜಾಗ ಹಿಡಿದು ದೊಡ್ಡ ಕ್ಯಾಮ್ರಾಗಳು, ಆಮೇಲೆ ಎಲ್ಲದಕ್ಕೂ ಸರ್ ಪ್ರಮೋದ್ ಸೂಪರ್ ಸಪೋರ್ಟ್ ಮಾಡಿದ್ರು. ಪ್ಲಸ್ ಅದ್ರ ಜೊತೆ ಇದ್ದ ಟೆಕ್ನಿಷಿಯನ್ಸ್ಗಳು ನಮಗೆ ಭಯ ಆಗ್ತಿತ್ತು. ಒಂದು ಸರ್ ರಾಕ್ಲೈನ್ ಸ್ಟುಡಿಯೋದಲ್ಲಿ ಎಲ್ಲ ಫೈರಿಂಗ್ ಇತ್ತು, ಬೆಂಕಿ ಹಚ್ಚಬೇಕಾಗಿತ್ತು. ಅದು ಆಲ್ಮೋಸ್ಟ್ 8 ತನಕ ಬೇರೆ ಹೊರಟಾಗಿತ್ತು. ನಮಗೆ ತುಂಬ ಗಾಬರಿ. ಪ್ಲಸ್ ಆರ್ಟಿಸ್ಟ್ಗಳನ್ನೂ ಇಸ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲರೂ ಇದ್ದಾರೆ, ಫುಲ್ ಕ್ಲೋಸ್ ಆಗಿತ್ತು. ಬಟ್ ಸ್ವಲ್ಪ ನರ್ವಸ್ಸು, ಭಯ ಎಲ್ಲ ಇತ್ತು. ಬಟ್ ಆದ್ರೂ ಎಲ್ಲ ಧೈರ್ಯದ ಮೇಲೆ ಎಲ್ಲರೂ ಆರ್ಟಿಸ್ಟ್ಗಳು ಧೈರ್ಯ ಕೊಟ್ಟರು. ಕೆಲವೊಂದು ಡೀಪ್ ಪಾಯಿಂಟ್ ಆಲ್ಮೋಸ್ಟ್ ಬಿದ್ದರೆ ಒಂದು 4000 ಅಡಿ ಡೀಪ್ ಇತ್ತು. ಅಲ್ಲಿ ನಮ್ಮ ಆರ್ಟಿಸ್ಟು ಸಿದ್ದವರು ಬೀಳಬೇಕಾಗಿತ್ತು. ಅಂದರೆ ಎಲ್ಲ ತುಂಬ ಥರದ ರಿಸ್ಕ್ ತೊಗೊಂಡಿದ್ದೀವಿ. ಅದಕ್ಕೆಲ್ಲ ಥರದ್ದು ಆರ್ಟಿಸ್ಟಿಂದ ಮತ್ತು ಟೆಕ್ನಿಷಿಯನ್ಸಿಂದ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಇದೆ ಸರ್. 2 ಸಾಂಗ್ ಇದೆ ಸರ್, ಒಂದು ಬಿಟ್ ಸಾಂಗ್ ಇದೆ ಸರ್. ಒಂದು ಟೈಟಲ್ ಟ್ರ್ಯಾಕು, ಇನ್ನೊಂದು ಐಟಮ್ ಸಾಂಗು, ಇನ್ನೊಂದು TTಯಲ್ಲಿ ಒಂದು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋದು 1.5 minute ಸಾಂಗ್ ಬರುತ್ತೆ ಸರ್. ಎಸ್ ಸರ್. ನಿಜವಾಗ್ಲೂ ಸರ್. ಆ್ಯಕ್ಚುಲಿ ಇದೇನಂತಂದರೆ ಈ ಸ್ಟೋರಿ ಬಂದು ನಾವು ನಮ್ಮ ಫ್ರೆಂಡ್ಸ್ಗಳು ನಡೆದಿರೋಂಥ ರಿಯಲ್ ಇನ್ಸಿಡೆಂಟ್ಸು, ನಮ್ಮ ಸ್ಟೋರಿ ಏನು ನಾವು ರಿಯಲ್ ಆಗಿ ಒಂದಷ್ಟು ಟ್ರಿಪ್ಗಳು ಮಾಡ್ತಾ ಇದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಹಾಗಾಗಿ ಆ ಬೇಸ್ ಮೇಲೇ ಅದ್ರ ಮೇಲೆ ಒಂದು ಲೈನ್ ಮಾಡಿಕೊಂಡು ಸ್ವಲ್ಪ ಕಮರ್ಷಿಯಲ್ ಟೆಸ್ಟ್ ಮಾಡಿದ್ವಿ ಸರ್. ಆ ಥರ ಇಲ್ಲ ಸರ್, ನಮ್ಮದು ಬೇರೆ ಥರ ಇರುತ್ತೆ. ಹಾಗಾಗಿ ಈ ಸಿನಿಮಾ ನಾನು ಮಾಡಬೇಕು ಅಂದಾಗ ನಾನು ಜೊತೆಲಿ ಇರ್ತೀನಿ, ಮಾಡ್ತೀನಿ. ನನ್ನ ಜೊತೆಲಿ ಯಾವುದೇ ನನಗೆ ಈಗೋ ಇರಲ್ಲ, ನಿನ್ನ ಜೊತೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಜೊತೆಲಿ ಇಟ್ಕೊಂಡು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಬಂದು ನಿಲ್ಲಿಸಿದ್ವಿ. ಇನ್ನೂ ನಾವು ಹೇಳೋದಂತ ಎಲ್ಲ ತುಂಬ ಚೆನ್ನಾಗಿ ಓಡ್ ಬಂದಿದೆ. ಓಕೆ, ಕೋಲಾರ್ ಸೀನು ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಸಾರ್ ಆಫೀಸಲ್ಲಿ ನಾನು ಮೀಟ್ ಮಾಡಿದಾಗ ಫುಲ್ ಎನರ್ಜೆಟಿಕ್ ಆಗಿದ್ರು ಸಾರು. ಆಮೇಲೆ ನಾನು ಫಸ್ಟ್ ಸಾಂಗ್ ಸ್ಟಾರ್ಟ್ ಮಾಡೋದು ಸ್ಟೋರಿ ಡಿಸ್ಕಷನ್ಗಿಂತ ಮುಂಚೆ. ಆ್ಯಂಡ್ ಈ ಹಾಡು ಏನು ಇಷ್ಟು ಚೆನ್ನಾಗಿ ಬಂದಿದೆ, ಐ ವಿಲ್ ಗಿವ್ 100% ಕ್ರೆಡಿಟ್ಸ್ ದ ಮೈ ಡೈರೆಕ್ಟರ್ ಹರೀಶ್ ಸರ್. ಅದೇ ಒಂದು ಐಡಿಯಾ ಇತ್ತು ಸಾಂಗ್ ಮಾಡೋ ಮುಂಚೆಯಿಂದ. 2 ಹಾಡು ಕಂಪೋಸ್ ಮಾಡಿದ್ದು. 2 ಹಾಡಿಗೂ ಒಂದು ಕ್ಲಿಯರ್ ಐಡಿಯಾ ಇತ್ತು, ಇದೇ ಥರ ಬೇಕು, ಈ ಹಾಡು ಈ ಥರ ಇರುತ್ತೆ ಐಡಿಯಾ, ಈ ಹಾಡು ಐಟಮ್ ಸಾಂಗ್ ಒಂದು ಬೇಕು, ಇಷ್ಟೇ ಕಮರ್ಷಿಯಲ್ ಆಗಬೇಕು, ಎಲಿಮೆಂಟ್ಸ್ ಬೇಕಂತ. ಐ ಹೋಪ್ ಐ ಸ್ಯಾಟಿಸ್ಫೈಡ್ ಹಿಮ್. ಆಮೇಲೆ ನನ್ನೊಂದು ಇತ್ತು ಸರ್, ನಾನು ಮೇಕಿಂಗ್ ಮಾತ್ರ ಚೆನ್ನಾಗಿ ಮಾಡಿಕೊಡಿ, ನನ್ನ ಹಾಡುಗಳಿಗೆ ಒಂದು ಮೇಕಿಂಗ್ ಚೆನ್ನಾಗಿ ಬಂದುಬಿಟ್ರೆ ಒಂದು ಒಳ್ಳೆ ಹಿಟ್ ಕೊಡ್ಬೋದು ಅಂತ. ಸರ್ ಏನು ಹೇಳಿದ್ರು ಅದಕ್ಕಿಂತ ಚೆನ್ನಾಗಿ ಇನ್ನೂ ಬ್ಯೂಟಿಫುಲ್ ಆಗಿ
ನಾವು ಹಾಡಿ ನಾವು ಸಿಕ್ಕಿದಾಗೆಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತಾನೆ ಇದ್ದು ಇವಾಗ ಇದು ಜನರ ಕಡೆ ಬರೋ ಥರ ಇದೆ. ಆ್ಯಂಡ್ ಆರ್ಟಿಸ್ಟು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸೀನು ಸರ್ ಫಸ್ಟ್ ಡೇಯಿಂದಲೂ ನಮಗೆ ಅಂದರೆ ಆ ಇನ್ಸ್ಪಿರೇಷನ್ ಹಾಡಲ್ಲಿ ಇನ್ನೊಂದು ಹಾಡು ತುಂಬ ಚೆನ್ನಾಗಿದೆ. ನಮ್ಮ ಐಟಮ್ ಸಾಂಗ್ ಇದೆ, ದಟ್ಸ್ ರಿಯಲಿ ವೆರಿ ನೈಸ್. 2 ಹಾಡು ಚೆನ್ನಾಗಿ ಬರೋದಕ್ಕೆ ಆ ಡಿಸ್ಕಷನ್, ಗ್ರೂಪ್ ಡಿಸ್ಕಷನ್ ಪ್ರತಿ ಹಂತದಲ್ಲೂ ನಾವು ಇದು ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ, ಥ್ಯಾಂಕ್ ಯು ಫಾರ್ ದ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಮೇಕಿಂಗ್ ಮೇಡಮ್ ಎಲ್ಲರಿಗೂ ಥ್ಯಾಂಕ್ ಯು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ನಾವು ಮಾಡಿದ್ವಿ. ಮೇಯ್ನ್ ನಾವು ಹರೀಶ್ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡಬೇಕು. ಯಾಕಂದರೆ ಈಸ್ ಬೀಯಿಂಗ್ ಹ್ಯೂಜ್ ಬಿಸ್ನೆಸ್ ಮ್ಯಾನ್. ಅವ್ರು ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಡೈರೆಕ್ಟ್ ಮಾಡಬೇಕು, ಒಂದು ಒಳ್ಳೆ ಚಿತ್ರ ಕನ್ನಡ ಇಂಡಸ್ಟ್ರಿ ಕೊಡಬೇಕು ಅಂತ ಒಂದು ಅದ್ಭುತವಾದ ಕಥೆ ಮಾಡಿದ್ದಾರೆ. ಒಂದು ಅದ್ಭುತವಾದ ಸಿನಿಮಾ ಮಾಡಿ ಇವತ್ತು ರಿಲೀಸಿಗೆ ಬಂದಿದೆ. ಟೀಸರು ಮತ್ತೆ ಮ್ಯೂಸಿಕ್ ಸಾಂಗ್ ಎಲ್ಲ ನೀವೇ ನೋಡಿದ್ರಿ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಟೆಕ್ನಿಷಿಯನ್ಸು ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಆಗಿ ಸಿನಿಮಾ ಮೂಡ್ ಬಂದಿದೆ. ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಿನಿಮಾ ಜುಲೈ 10 ರಿಲೀಸ್ ಆಗ್ತಾ ಇದೆ. ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಹಿಸ್ಟ್ರಿಲಿ ಈ ತರ ಒಂದು ವಿಭಿನ್ನವಾದ ಕಥೆ ಬಂದಿಲ್ಲ. ಸೊ ನಾವು ಅದನ್ನ ನಮ್ಮ ಸಿನಿಮಾ ಮೂಲಕ, ನಾವು ನಮ್ಮ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಮೂಲಕ ನಾವು ನಮ್ಮ ದೇಶಕ್ಕೆ ಕೊಡ್ತಾ ಇದೀವಿ ಅನ್ನೋದು ನಮ್ಗೆ ಬಹಳ ಹೆಮ್ಮೆ. ಸೊ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಿನಿಮಾ ನೋಡಿ, ಎಲ್ಲರೂ ಟೀಸರ್ಸ್, ಟ್ರೈಲರ್ ಮತ್ತೆ ಸಾಂಗ್ಸ್ ರಿಲೀಸ್ ಆದಾಗ ದಯವಿಟ್ಟು ಎಲ್ಲ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬರ್ಸಿದ್ರು ಹಿಂಗೆ ಮಾಡೋದು ಏನ್ ಮಾಡ್ಬೇಕಂದ್ರೆ ಅವ್ರು ಕೇಳ್ಬಿಟ್ಟೆ ಮಾಡ್ತಾ ಇದ್ದಾರೆ. ಏನ್ ಇಂಪ್ರೂವೇಷನ್ ನೋಡ್ರ, ಈ ಸೀನ್ ಪೇಪರ್ ಇದೆ, ನೀವೇನಾದ್ರು ಇಂಪ್ರೂವೇಷನ್ ಮಾಡ್ಕೋತೀನಿ ಅಂದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ರು. ನಮ್ಮ ಇಡೀ ಟೀಮು ಕೂಡ ಹಂಗೇನೆ, ಪ್ರಮೋದ್ ಸರ್ ಆಗ್ಬೋದು, ನಮ್ಮ ಸಿದ್ದುಗೌಡ್ರು ಆಗ್ಬೋದು, ಪ್ರತಿಯೊಬ್ರು ಕೈ ಜೋಡಿಸ್ಕೊಂಡೇ ಬರ್ತಾ ಇದ್ರು. ಪ್ರತಿ ಒಂದು ಸೀನು ಮಾಡೋದಕ್ಕಿಂತ ಮುಂಚೆ ಡಿಸ್ಕಷನ್ ಆಗುವಾಗ ಇಂಪ್ರೂವೇಷನ್, ನಮ್ಗೆ ಆ ಸೀನ್ 1 ನಿಮಿಷದಲ್ಲಿ ಮುಗಿತೆ ಅಂತ ಹರೀಶ್ ಸರ್ ಹೇಳಿದ್ರೆ ಇದಾಗಲೇ 3 ನಿಮಿಷಕ್ಕೆ ಹೋಗಿರೋದು. ಆ ಥರ ನಮ್ಮ ಹುಡುಗರು ಇಂಪ್ರೂವೇಷನ್ ಮಾಡ್ತಿದ್ರು. ನಿಜವಾಗ್ಲೂ ಒಂದು ಜಾಲಿಗೆ ಟ್ರಿಪ್ ಹೋಗ್ದೆ ಅಂದ್ರೆ ಫ್ರೆಂಡ್ಸ್ ಟ್ರಿಪ್ ಹೋಗ್ತಿದೀವಲ್ಲ, ಟ್ರಿಪ್ ಹೋಗಿ ಮುಗಿಸ್ಕೊಬರೋಷ್ಟೊಳಗಡೆ ಏನೇನು ಅನಾಹುತಗಳಾಗತ್ತೆ ಅಂತಲ್ಲ, ಎಂಜಾಯ್ ಮಾಡ್ಕೊಬರೋದು ಹೆಂಗಿರುತ್ತೆ ಅನ್ನೋದನ್ನ ಹರೀಶ್ ಸರ್ ತೋರಿಸ್ಕೊಟ್ರು. ಹಾಗೆ ನಮ್ಮ ಪ್ರೊಡ್ಯೂಸರ್ ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಈ ವೇದಿಕೆ ಸಿಕ್ಕಿರೋದು ಅವರಿಂದನೇ. ಹರೀಶ್ ಅವರು ಮತ್ತೆ ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಟೈಮ್ ಹರೀಶ್ ರಾಜಣ್ಣನ ಮಗ ಸಿನಿಮಾ ಹೀರೋ ಮಾಡಿದ್ರು, ನಾನು ಮೈನ್ ವಿಲನ್ ಮಾಡಿದ್ದೆ. ಮತ್ತು ನನ್ನ ಪರಿಚಯ ನಿಮ್ಗೆಲ್ಲರಿಗೂ ಆಲ್ರೆಡಿ ಇದೆ. ಸೀನು ಡೈರೆಕ್ಷನಲ್ಲಿ ಆ ಸಿನಿಮಾ ಮೂಡಿ ಬಂದಿತ್ತು, ಅವ್ರು ಹೀರೋ ಮಾಡಿದ್ರು, ನಾನು ವಿಲನ್ ಮಾಡಿದೆ. ಹಾಗಾಗಿ ನಮಗಿಬ್ಬರಿಗೂ, ನನಗಾಗಲಿ ಅವ್ರಿಗಾಗಲಿ ಏನೋ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಈ ಪಾತ್ರ ಮಾಡೋಕ್ಕೆ ಮುಂಚೆ ಅವರವರೇ ತುಂಬ ಡಿಸ್ಕಷನ್ ಮಾಡ್ಕೊಂಡು ನನ್ನವ್ರಿಗೂ ಬಂತು, ಅವನೇ 2-3 ಸಿನಿಮಾ ಹೀರೋ ಮಾಡಿದ್ದಾನೆ, ವಿಲನ್ ಮಾಡಿದ್ದಾನೆ, ಇದೊಂದು ಡಿಫರೆಂಟ್ ಕ್ಯಾರೆಕ್ಟರ್ ಇರುತ್ತೆ, ಮಾತಾಡೋಣ ಬೇಡ ಅಂತ ಸುಮಾರು ಸರಿ ಡಿಸ್ಕಸ್ ಮಾಡಿ ಆಮೇಲೆ ನಾನು ಕರೆದು ಇದೊಂದು ಒಳ್ಳೆ ಪಾತ್ರ ಇದೆ, ಮಾಡಲೇಬೇಕು ಅಂತ ಹೇಳಿದ್ರು. ನಮ್ಮಿಬ್ಬರದ್ದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಖಂಡಿತ ನೀನೇನು ಪಾತ್ರ ಹೇಳಿದ್ರು ನಾನು ಮಾಡ್ತೀನಿ ಅಂತೇಳಿ ಈ ಪಾತ್ರ ಒಪ್ಕೊಂಡು ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಹರೀಶ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಒಂದು ಈ ಮೂವಿಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಸ್ ಮೇನ್ ಲೀಡ್, ಫೀಮೇಲ್ ಲೀಡ್ ಆಗಿ ಮಾಡಿದ್ದೀನಿ. ಆ್ಯಂಡ್ 8 ಇಯರ್ಸಿಂದ ನಾನು ಮಾಡಲಿಂಗಲ್ಲಿ ಮಾಡ್ತಿದ್ದೆ. ಲೈಕ್ ಸಣ್ಣ ಪಾತ್ರ ಎಲ್ಲ ಮಾಡಿದ್ದೆ ಮೂವೀಸಲ್ಲಿ. ಈ ಮೂವಿಯಲ್ಲಾಗಿ ನಾನು ಒಂದು ಫಿಮೇಲ್ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ. ನನ್ನ ಮೇಲೆ ನಮ್ಗೆ ಇಟ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಫಾರ್ ದಟ್. ನನ್ನ ಪಾತ್ರ ಇದರಲ್ಲಿ ಯಾವಾಗ ಬರ್ತೀನಿ, ಹೇಗೆ ಬರ್ತೀನಿ ನನಗೆ ಗೊತ್ತಿಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ಯಾಕಂದ್ರೆ ನನಗೂ ಸಸ್ಪೆನ್ಸ್ ಆಗಿದೆ. ಸರ್ ಹೇಗೆ ಮಾಡಕ್ ಹೇಳಿದ್ದಾರೆ ಆ ಥರ ನಾನು ಆ ಮೂವಿನಲ್ಲಿ ರೋಲ್ ಪ್ಲೇ ಮಾಡಿದ್ದೀನಿ. ಬಟ್ ಆಕ್ಚುಲ್ ಆಗಿ ಯಾವಾಗ ಬರ್ತೀನಿ, ಹೇಗೆ ಬರ್ತೀನಿ ನನಗೂ ಐಡಿಯಾ ಇಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ಈ ಮೂವಿಯಲ್ಲಿ ಮೇ ಬಿ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಸಣ್ಣದಾಗಿ ಹೇಳ್ಬೇಕಂದ್ರೆ ಕೈಂಡ್ ಆಫ್ ಲೈಕ್ ಪ್ಲೇ ಗರ್ಲ್, ಮೇ ಬಿ ರೊಮ್ಯಾಂಟಿಕ್ ಸೀನ್ ಪ್ಲೇ ಮಾಡೋ ಥರ ಇದ್ದೀನಿ ಬಾಯ್ಸ್ ಜೊತೆಗೆ. ಆ್ಯಂಡ್ ಒಂದು ಐಟಮ್ ಸಾಂಗ್ ಕೂಡ ಮಾಡಿದ್ದೀನಿ. ಡ್ಯಾನ್ಸ್ ಟಿಟಿನಲ್ಲೂ ಒಂದು ಡ್ಯಾನ್ಸ್ ಇದೆ ಬಾಯ್ಸ್ ಜೊತೆಗೆ ಟ್ರಿಪ್ಪಲ್ಲಿ ಹೋಗ್ಬೇಕಾದ್ರೆ, ಅದೊಂದು ರೋಲ್ ಪ್ಲೇ ಮಾಡಿದ್ದೀನಿ. ಎಲ್ಲ ಸಿನಿಮಾದಲ್ಲಿ 2 ಕ್ಯಾರೆಕ್ಟರಲ್ಲಿ ಒಂದು ಕಾಮಿಡಿ ನೋಡಿ ಅಭ್ಯಾಸ ಆಗಿರುತ್ತೆ. ಆದರೆ ಇದರಲ್ಲಿ ನಾವು ನೋಡಿದ್ದೆಲ್ಲ ಕಾಮಿಡಿ. ಇವರೆಲ್ಲ ಮಾಡಿದ್ದು ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ಇರ್ಬೋದು, ಇನ್ಸ್ಟಾದಲ್ಲಿರ್ಬೋದು, ರೀಲ್ಸಲ್ಲಿ ಎಷ್ಟು ನೋಡಿದ್ರು ಇವರೇ ಕಾಣಿಸ್ತಾರೆ. ಯಾಕಂದರೆ ನಾವು ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತೀವಿ, ಬಂದ್ಬಿಟ್ಟು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಓಪನ್ ಮಾಡಿದ್ರೆ ಫಸ್ಟ್ ಕಾಣೋದು ಇವರೇನೆ. ಇವರೆಲ್ಲರೂ ಸಿನಿಮಾನ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ಅಂತ ನನಗೂ ಖುಷಿ ಇದೆ. ಆಮೇಲೆ ಅಷ್ಟು ಕಾಮಿಡಿ, ಇಷ್ಟು ಜನ ಎತ್ಕೊಂಡು ಕಾಮಿಡಿ ಮಾಡಿದ್ರೆ ಹೇಗಿರುತ್ತೆ, ಅವ್ರು ಅಷ್ಟೊಂದು ಜನನ ಹೇಗೆ ನಿಭಾಯಿಸಿದ್ದಾರೆ ಅಂದರೆ
ನಮ್ಮ ಡೈರೆಕ್ಟರ್ ಸರ್ ಹರೀಶ್ ಸರ್ ಆಮೇಲೆ ಗೋಲ್ದಾರ್ ಸಿಂಗ್ ಸರ್ ಅವರ ವರ್ಕಿನ ಒಂದು ಇದಿದೆಯಲ್ಲ ತುಂಬ ಖುಷಿ ಆಯಿತು. ಆ್ಯಂಡ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಕವರ್ ಕಾಂಪ್ರಮೈಸಲ್ಲಿ ಅವರು ಕಾಮಿಡಿ ಇರ್ಬೋದು, ಅದ್ರ ಜೊತೆಗೆ ಹಾರರ್ ಫೀಲ್ ಇದೆ, ಜೊತೆಗೆ ಎಮೋಷನ್ಸ್. ಪ್ರತಿಯೊಬ್ಬ ಮನುಷ್ಯನಿಗೆ ಇರೋ ಒಂದೊಂದು ಗೋಲ್ಸ್ ಅಂತ ಇರುತ್ತೆ. ಈಗ ಇಷ್ಟು ಜನ ಇಷ್ಟು ಕಾಮಿಡಿ ಮಾಡಿ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ, ಮುಂದೆ ಇವ್ರ ಲೈಫ್ ಏನಪ್ಪ ಅಂದರೆ ಅವ್ರ ಲೈಫಿಗೆ ಅಂತ ಒಂದು ಗೋಲ್ ತೊಗೊಂಡು ಅವ್ರು ಹೇಗೆ ಲೈಫಲ್ಲಿ ರೀಚ್ ಆಗ್ತಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನನಗೂ ತುಂಬ ಸಪೋರ್ಟಿವ್ ಆಗಿ ನಿಂತವರು ಡೈರೆಕ್ಟ್ರು. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಎಷ್ಟು ಸಲ ಚೇಂಜಸ್ ಆಯಿತು ಎಲ್ಲ ಒಂದು ಕ್ಯಾರಿ ಒಂದು ತುಂಬ ಚೆನ್ನಾಗಾಯಿತು. ಹಾಗೆ ನಮ್ಮ ಲೋಕಿತ್ ಅವಸ್ಯ ಅವರು ಈ ಸಿನಿಮಾದಲ್ಲಿ 2 ಸಾಂಗ್ ಮಾಡಿದ್ದಾರೆ, ನಿಜವಾಗ್ಲೂ ಬ್ಯೂಟಿಫುಲ್ ಸಾಂಗ್ಸು. ನೀವು ಇವತ್ತು ಒಂದು ವಾಯ್ಸ್ ನೆವರ್ ಕಾಂಪ್ರಮೈಸ್ ಕೇಳಿದ್ದೀರಾ, ಇನ್ನೊಂದು ಸಾಂಗ್ ಇಷ್ಟಲ್ಲೇ ರಿಲೀಸ್ ಆಗುತ್ತೆ. ಅದು ಕೇಳಿದ್ರೆ ಇನ್ನೂ ಸುಬ್ಬಲಕ್ಷ್ಮಿ ಯಾವಾಗ ಬರ್ತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಸುಬ್ಬಲಕ್ಷ್ಮಿ ಅನ್ನೋ ಒಂದು ಸಾಂಗು. ಒಟ್ಟು ಈ ಟೀಮ್ ಜೊತೆ ನಂಗೆ ವರ್ಕ್ ಮಾಡಿ ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ಯುವರಾಜ್ ಸರ್ ಇಲ್ಲೇ ಇದ್ದಾರೆ, ಅವರು ಅವರ ತಾಯಿ ಅವರ ತಂದೆ ಉಜ್ವಲ ಮೇಡಮು ಮತ್ತು ಸರ್ ಈ ಪ್ರೊಡಕ್ಷನ್ ನೋಡಿಕೊಂಡ್ರು. ತುಂಬ ಏನಂತ ಹೇಳಿದ್ರೆ ಆ ಪ್ರೊಡಕ್ಷನ್ ಕೆಲಸ ಮಾಡಿದಾಗ ಸಣ್ಣವರು ದೊಡ್ಡವರು ಅದು ಏನೂ ಇಲ್ಲ, ಭೇದ ಭಾವ ಒಂದು ಹೇಳ್ಕೊಳಕ್ಕಾಗಲ್ಲ ಅಂತ ಒಂದು ಪ್ರೀತಿ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ನಾವೆಲ್ಲರೂ ಈ ಪ್ರೀತಿ ವಿಶ್ವಾಸದಲ್ಲಿ ನಾವು ಈ ಸಿನಿಮಾದ ಕೆಲಸ ಮಾಡಿದ್ದೀವಿ. ಈ ಕೆಲಸ ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದಗಳು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಿನಿಮಾ ಜುಲೈ 10ಕ್ಕೆ ಬಿಡುಗಡೆ ಆಗುತ್ತೆ. ತಮ್ಮೆಲ್ಲರ